ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಬೆಳಗಿನ ಉಪಹಾರಕ್ಕೆ ತಕ್ಷಣಕ್ಕೆ ಮಾಡಿಕೊಳ್ಳುವಂತಹ ಒಂದು ಸೂಪರ್ ಆಗಿರುವ ದೋಸೆ ಮಾಡುವುದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಕೆಲಸ ಕಮ್ಮಿ, ರುಚಿ ಜಾಸ್ತಿ, ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ, ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ? ಒಂದು ಮಿಕ್ಸಿಂಗ್ ಬೌಲಿಗೆ 1 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸುಮಾರು ಅದು 150 ಗ್ರಾಮ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ. ಹಾಗೂ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಎಷ್ಟು ಹಿಡಿಸುತ್ತೆ ಅಂತ ನಾನು ಹೇಳ್ತೀನಿ. ಕಲಿಸ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹುಳಿ ಮಜ್ಜಿಗೆ ಆದರೂ ಪರವಾಗಿಲ್ಲ, ಸಪ್ಪೆ ಮಜ್ಜಿಗೆ ಆದರೂ ಪರವಾಗಿಲ್ಲ. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ನೋಡಿ. ಈ ಹದಕ್ಕೆ ಬರಬೇಕು, ನೀರಾಗಿ ಕಲಿಸ್ಕೋಬೇಕು. ಆಮೇಲೆ ಲಾಸ್ಟಿಗೆ ಒಂದು 5ರಿಂದ 6 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಷ್ಟು ರುಚಿ ಜಾಸ್ತಿ ಇರುತ್ತೆ. ನಾನು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಫೈನಲಾಗಿ ಒಂದ್ಸಲಿ ಕೈ ಆಡಿಕೊಂಡು ಹದ ತೋರಿಸ್ತಿದ್ದೀನಿ ನೋಡಿ. ಇದರಲ್ಲಿ 1.5 ಕಪ್ಪಷ್ಟು ನೀರು ಮತ್ತು 1 ಕಪ್ಪಷ್ಟು ಮಜ್ಜಿಗೆ ಇಡಿಸಿದೆ. ಸ್ಟವ್ ಮೇಲೆ ಒಂದು ಹೆಂಚಿಟ್ಟಿದ್ದೀನಿ. ಹೆಂಚಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒರೆಸ್ಕೊಂಬಿಡೋಣಂತೆ. ಈರುಳ್ಳಿಯಿಂದ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡಾದ್ಮೇಲೆ ಈಗ ದೋಸೆ ಮಾಡೋದು ತೋರಿಸ್ತೀನಿ ನೋಡಿ. ತೆಳ್ಳಗೆ ಈ ಥರನೇ ಮಾಡ್ಕೋಬೇಕು. ತೆಳ್ಳಗೆ ಮಾಡ್ಕೋಬೇಕಂದ್ರೆ ನಿಮಗೆ ದೋಸೆ ಹಿಟ್ಟು ನೀರಾಗೇ ಇರಬೇಕು. ನಾನು ತೋರಿಸಿದ್ದೀನಲ್ಲ, ಇದೇ ಹದಕ್ಕೆ ನೀವು ಕಲಿಸ್ಕೋಬೇಕು. ತುಂಬ ಈಸಿಯಾಗಿ ಬರುತ್ತೆ. ಇದು ನೆನೆಸೋ ಅವಶ್ಯಕತೆ ಇಲ್ಲ. ತಕ್ಷಣಕ್ಕೆ ನಿಮ್ಗೆ ಯಾವಾಗ ಬೇಕೋ ಆವಾಗ 5 ನಿಮಿಷ ಮುಂಚೆ ಕಲಿಸ್ಕೊಂಡು ಹೆಂಚು ಕಾಯೋದ್ರೊಳಗೆ ಸಾಕು, ಅಷ್ಟೇ ಸಾಕು. 5 ನಿಮಿಷಕ್ಕೆ ನಿಮಗೆ ದೋಸೆ ರೆಡಿ ಆಗಿಬಿಡುತ್ತೆ. ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಗರಿಯಾಗಿ ಮಾಡ್ಕೋಬೋದು, ಮೆತ್ತನಾರು ತಕ್ಕೋಬೋದು. ನೋಡಿ ಕಲರ್ ಚೇಂಜ್ ಆಗ್ತಿದೆ ಹೌದಾ? ಈ ಟೈಮಲ್ಲಿ ನಾನು ದೋಸೆನ ತೆಗಿತಾ ಇದ್ದೀನಿ. ಇದನ್ನು ತಿರುಗಿಸಿಲ್ಲ. ಇನ್ನೊಂದು ದೋಸೆ ನಾನು ಮಾಡಿ ತೋರಿಸ್ತೀನಿ ನೋಡಿ. ತಿರುಗಿಸಿ ಹಾಕ್ಕೊತೀನಿ. ಎಷ್ಟು ಒಳ್ಳೆ ಕಲರ್ ಬಂದಿರುತ್ತೆ ಅಂತ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಮೇಲೆ, ಎಣ್ಣೆ ಆಪ್ಷನಲ್ಲೂ ಬೇಕಾದ್ರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಹಂಗೆ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ತಿರುಗಿಸಿ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ವಾ, ಒಳ್ಳೆ ಕಲರ್ ಬಂದಿರೋ ಪೇಪರ್ ದೋಸೆ, ತಕ್ಷಣಕ್ಕೆ ಮಾಡಿಕೊಳ್ಳುವ ದೋಸೆ ರೆಡಿ ಆಯಿತು. ನಾನು ಹಾಕಿರೋ ಮೆಜರ್ಮೆಂಟಲ್ಲಿ 8 ದೋಸೆ ರೆಡಿ ಆಗುತ್ತೆ. ಇದಕ್ಕೆ ಬೇಕಂದರೆ ನೀವು ಹಸಿ ಖಾರನೂ ಮಿಕ್ಸ್ ಮಾಡ್ಕೋಬೋದು. ಕಾಯಿ ಚಟ್ನಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.